ಹಲ್ಲುಗಳು ಹಳದಿಯಾಗಿ ಪಾಚಿ ಕಟ್ಟಿದರೂ ಕೂಡ ನಿಮಿಷದಲ್ಲಿ ಹಲ್ಲುಗಳು ಪಳಪಳ ಹೊಳೆಯುತ್ತೆ. ವರ್ಷಗಳಿಂದ ನಿಮ್ಮ ಹಲ್ಲಿನಲ್ಲಿ ಕಟ್ಟಿರುವಂಥ ಪಾಚಿಯಾಗಿರ್ಬೋದು, ಇಲ್ಲ ಕಪ್ಪಾಗಿದ್ರೂ ಕೂಡ ಈ ಮನೆಮದ್ದು ನಿಮ್ಮ ಹಲ್ಲುಗಳನ್ನು ಬೆಳ್ಳಗೆ ಮುತ್ತಿನ ಥರ ಮಾಡುತ್ತೆ. ತುಂಬ ಜನಕ್ಕೆ ಏನು ಮಾಡಿದರೂ ಕೂಡ ಹಲ್ಲುಗಳು ಬೆಳ್ಳಗಾಗೋದಿಲ್ಲ. ಅವರು ಡಾಕ್ಟರ್ ಹತ್ರ ಹೋಗಿ ಹಲ್ಲು ಕ್ಲೀನ್ ಮಾಡಿಸ್ಕೊಂಬಂದರೂ ಬೆಳ್ಳಗಾಗೋದಿಲ್ಲ. ಈವನ್ ಮಕ್ಕಳ ಹಲ್ಲುಗಳು ಕೂಡ ಹಳದಿಯಾಗಿರುತ್ತೆ. ಇವತ್ತಿನ ಮನೆಮದ್ದು ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮಿಷದಲ್ಲಿ ನಿಮ್ಮ ಹಲ್ಲುಗಳನ್ನು ಬೆಳ್ಳಗೆ ಮಾಡ್ಕೊಳ್ಬೋದು. ಅದಲ್ಲದೆ ಹಲ್ಲಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಕಡಿಮೆ ಆಗುತ್ತೆ. ರಕ್ತಸ್ರಾವ ಆಗೋದಾಗ್ಲಿ, ಹಲ್ಲುಗಳ ಸಂಧಿಗಳಲ್ಲಿ ಬಾವು ಬರೋದಾಗ್ಲಿ, ಪಾಚಿ ಕಟ್ಟೋದಾಗ್ಲಿ, ಪದೇ ಪದೇ ಹಲ್ಲು ನೋವು ಬರ್ತಾ ಇದ್ರೆ ಹಲ್ಲು ಉಳುಕ ಆಗುವುದು, ಹಲ್ಲುಗಳು ಒಂಥರ ಅಲ್ಗಾಡ್ಲಿಕ್ಕೆ ಶುರುವಾಗುತ್ತೆ, ಹಲ್ಲುಗಳು ಕಟ್ಟಾಗಿ ಬೀಳುವುದು ಮತ್ತು ಒಸಡುಗಳಿಂದ ಬೇರ್ಪಡುತ್ತೆ ಹಲ್ಲುಗಳು. ಇಂತಹ ಎಲ್ಲಾ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ವರ್ಷಗಳಿಂದ ಹಳದಿಯಾದಂಥ ಹಲ್ಲುಗಳು ಬೆಳ್ಳಗಾಗತ್ತೆ, ಕ್ಲೀನ್ ಆಗುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಆಗಿರುವಂಥ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ, ಅದು ಫ್ರೀಯಾಗಿ. ಇವಾಗ ಬೇಕಾದಂಥ ಮೊದಲ ಇಂಗ್ರೀಡಿಯೆಂಟ್ ಅಂದರೆ ಟರ್ಮರಿಕ್ ಅಥವಾ ಅರಿಶಿಣ. ಈ ಅರಿಶಿಣ ನಮ್ಮ ವಸಡುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವಾಗ ನಮ್ಮ ವಸಡುಗಳ ಆರೋಗ್ಯ ಚೆನ್ನಾಗಿರುತ್ತೋ ಆವಾಗ ನಮ್ಮ ಹಲ್ಲುಗಳು ಕೂಡ ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಯಾಕಂದರೆ ಈ ಅರಿಶಿಣದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಇವೆಲ್ಲವೂ ವಸಡುಗಳಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ತಾ ಇದ್ದರೆ, ಬಾವು ಬಂದಿದೆ, ಹಲ್ಲುಗಳ ಮೇಲ್ಪದರದಲ್ಲಿ ಯಾವುದೇ ಸಮಸ್ಯೆ ಆಗಿದ್ರೆ, ಓವರಾಲ್ ಡೆಂಟಲ್ ಹೆಲ್ತಿಗೆ ಅರಿಶಿಣ ತುಂಬ ಒಳ್ಳೆಯದು. ಅದಲ್ಲದೆ ಹಲ್ಲುಗಳಲ್ಲಿ ಹುಳುಕ ಆಗುವುದನ್ನು, ಕ್ಯಾವಿಟಿ ಆಗುವುದನ್ನು ತಡೆಯುತ್ತೆ. ನೆಕ್ಸ್ಟ್ ನಾವು 1 ಚಿಟಿಕೆ ಅಥವಾ 2 ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ತಗೊಳ್ಳೋಣ. ಈ ಬೇಕಿಂಗ್ ಸೋಡಾ ನ್ಯಾಚುರಲ್ ಆಗಿ ನಮ್ಮ ಟೀತನ್ನು ವೈಟ್ನಿಂಗ್ ಮಾಡುತ್ತೆ. ಈ ಸೋಡಾ ಪುಡಿಯನ್ನು ಸೇಫ್ ಒಂದು ಕ್ಲೀನಿಂಗ್ ಏಜೆಂಟ್ ಅಂತಲೇ ಕರಿಬೋದು. ಯಾಕಂದರೆ ಇದರಲ್ಲಿ ಒಂದು ಲೈಟ್ ಆದಂಥ ಆ್ಯಸಿಡ್ ಅಂಶ ಇರುತ್ತೆ. ಹಲ್ಲಿನ ಹಿಂದೆ ಮತ್ತು ಮುಂದೆ ಕಟ್ಟಿರುವಂತಹ ಪಾಚಿಯನ್ನು, ಹಳದಿಯನ್ನು ರಿಮೂವ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಬಾಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡುತ್ತೆ. ಈಗ ನಾವು ಮುಖ್ಯವಾದಂಥ ಪದಾರ್ಥವನ್ನು ತಗೊಳ್ಳೋಣ. ಅದು ಯಾವುದಂದರೆ ನೀಮ್ ಪೌಡರ್ ಅಥವಾ ಕಹಿಬೇವಿನ ಎಲೆಯ ಪುಡಿ. ನಿಮಗೆ ಈ ಕಹಿಬೇವಿನ ಎಲೆ ಪೌಡ್ರ್ ಸಿಕ್ಕಿಲ್ಲ ಅಂದರೆ ಕಹಿಬೇವಿನ ಎಲೆಯ ರಸವನ್ನು ಕೂಡ ನೀವು ಹಾಕ್ಕೊಳ್ಬೋದು. ಫ್ರೆಶ್ ಎಲೆಯ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಬೋದು. ಕಹಿಬೇವಿನ ಎಲೆಯಲ್ಲೂ ತುಂಬಾ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬಾ ಇದೆ. ಇದು ನಮ್ಮ ಹಲ್ಲುಗಳಲ್ಲಿ ಯಾವುದೇ ರೀತಿಯ ಕ್ಯಾವಿಟೀಸ್ ಆಗಿದ್ದರೆ, ಹುಳುಕಾಗ್ತಾ ಇರುತ್ತಲ್ಲ, ಅದನ್ನು ತಡೆಯುತ್ತೆ. ಅದ್ರ ಜೊತೆಗೆ ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ. ಮತ್ತು ಯಾವುದೇ ರೀತಿಯಿಂದ ಪಾಚಿ ಕಟ್ಟಿದರೆ ಮತ್ತು ವಸಡುಗಳಲ್ಲಿ ಯಾವುದೇ ಇನ್ಫ್ಲಮೇಷನ್ ಆಗ್ತಾಯಿದ್ರು ಅದನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ನಾವು ಅರ್ಧ ಸ್ಪೂನ್ ಆಗುವಷ್ಟು ನೀಮ್ ಪೌಡರ್ನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾವಿಲ್ಲಿ ಆಲಮ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಇದನ್ನು ಕನ್ನಡದಲ್ಲಿ ಪಟಿಕ ಅಂತಾರೆ, ಕೆಲವರು ಸ್ಫಟಿಕ ಅಂತಾರೆ. ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ತುಂಬಾ ಕಡಿಮೆ ರೇಟ್ ಕೂಡ. ನೀವು ಒಂದು ಸಲ ತೊಗೊಂಬಂದರೆ ಎಷ್ಟೋ ಸಲ ಇದನ್ನು ಯೂಸ್ ಮಾಡ್ಬೋದು. ನಮಗಿಲ್ಲಿ ಇದರ ಪೌಡರ್ ಬೇಕು, ಹಾಗಾಗಿ ನಾನು ಇದನ್ನು ಸ್ವಲ್ಪ ಕುಟ್ಟಿ ಇದರ ಪೌಡ್ರನ್ನ ತಯಾರಿ ಮಾಡ್ಕೊಳ್ತೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಸ್ಫಟಿಕದ ಪೌಡ್ರ್ ಸಾಕು. ಈ ಪಟಿಕ ಪೌಡ್ರು ಈಗಿನ ಕಾಲದಲ್ಲ, ಹಿಂದಿನಿಂದಲೂ ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ ತುಂಬ ಬಳಸ್ತಾ ಇದ್ರು. ಈಗ ನಾವು ಕಹಿಬೇವನ್ನು ಹೇಗೆ ಬಳಸ್ತಾ ಇದ್ವು ಹಾಗೆಯೇ ಹಲ್ಲಿನ ಸಂಪೂರ್ಣ ಆರೋಗ್ಯಕ್ಕೆ ಇದು ತುಂಬಾ ಹಲ್ಲುಗಳು ಹಳದಿಯಾಗಲಿಕ್ಕೆ, ಹಲ್ಲುಗಳಲ್ಲಿ ಪಾಚಿ ಕಟ್ಟುವಂಥ ಬ್ಯಾಕ್ಟೀರಿಯಾಗಳನ್ನು ಇದು ನಾಶ ಮಾಡುತ್ತೆ. ಮತ್ತು ಗಮ್ಸ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಸೆನ್ಸಿಟಿವ್ ಟೂತ್ ಯಾರಿಗಿರುತ್ತೋ ಅದನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತೆ. ಮತ್ತು ಬ್ಯಾಡ್ ಬ್ರೀತ್ ಬರುತ್ತಿರುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಅದರಲ್ಲೂ ಆಯುರ್ವೇದದಲ್ಲಿ ಹಲವಾರು ರೀತಿಯ ಮೌತ್ ವಾಶ್ ಮಾಡಲಿಕ್ಕೆ, ಪೇಸ್ಟ್ ಮಾಡಲಿಕ್ಕೆ ಇದನ್ನು ತುಂಬಾ ಬಳಸ್ತಾರೆ. ಫ್ರೆಂಡ್ಸ್, ಇವಾಗ ಇಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ತುಂಬಾ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ಮತ್ತು ಹಲ್ಲುಗಳನ್ನು ಬೆಳ್ಳಗೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಒಂದು ಸೂಪರ್ ಆಗಿ ಇರುವಂಥ ನ್ಯಾಚುರಲ್ ವೈಟ್ನಿಂಗ್ ಅಂತಲೇ ಹೇಳ್ಬೋದು, ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು. ಇವಾಗ ನಾವು ಒಂದು 10 ಹನಿ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಯಾರಿಗೆ ಲಿಂಬೆಹಣ್ಣಿನ ರಸ ಅಂದರೆ ಕೆಲವರು ತುಂಬ ಜುಮ್ ಅಂದ್ಬಿಡುತ್ತೆ ಒಂದೇ ಸಲಕ್ಕೆ, ಆಗೋದಿಲ್ಲ ಅಂಥವ್ರು ಬೇಕಾದರೆ ಈ ಟೊಮೊಟೊ ರಸವನ್ನು ಬೇಕಾದರೆ ಇದಕ್ಕೆ ಸೇರಿಸ್ಕೊಳ್ಬೋದು. ನೋಡಿ, ನಾವು ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಅದೆಷ್ಟು ಚೆನ್ನಾಗಿ ರಿಯಾಕ್ಷನ್ ಆಗ್ತಾ ಇದೆ ನೋಡಿ. ಇಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ತುಂಬಾ ನ್ಯಾಚುರಲ್ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ತಡ ಮಾಡಲೇಬಾರ್ದು. ಈ ಥರ ಲಿಂಬೆಹಣ್ಣನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣವೇ ಇದನ್ನು ಡೈರೆಕ್ಟಾಗಿ ನಮ್ಮ ಹಲ್ಲುಗಳಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಈ ಮನೆಮದ್ದು ಇವತ್ತು ನಿನ್ನೆಯದಲ್ಲ,
ಹಲವಾರು ವರ್ಷಗಳಲ್ಲಿ ನಮ್ಮ ಹಿರಿಯರು ಇದನ್ನೇ ಫಾಲೋ ಮಾಡ್ತಾಯಿದ್ರು. ಹಾಗಾಗಿ ಅವರ ಹಲ್ಲುಗಳು ಬೆಳ್ಳಗಿರ್ತಿತ್ತು, ಗಟ್ಟಿ ಆಗ್ತಿತ್ತು ಮತ್ತು ಅವರಿಗೆ ಹಲ್ಲು ಉಳ್ಕನೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರ್ತಿತ್ತು. ಅವರೆಲ್ಲ ಗಟ್ಟಿ ಪದಾರ್ಥಗಳ ಸೇವನೆ ಮಾಡ್ತಾಯಿದ್ರು. ಇವಾಗಂತೂ ಇಂತಹ ಯಾವುದೇ ಸಮಸ್ಯೆ ಬಂದರೂ ಕೂಡ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಅವರೇನೋ ನಮ್ಮ ಹಲ್ಲುಗಳನ್ನು ಕ್ಲೀನ್ ಮಾಡ್ತಾರೆ, ಆದರೆ ಅಷ್ಟು ಬೆಳ್ಳಗಾಗೋದೇ ಇಲ್ಲ ಮತ್ತು ಹಲ್ಲುಗಳು ಒಸಡುಗಳು ಬಿಟ್ಬಿಡುತ್ತೆ. ಪದೇ ಪದೇ ಕ್ಲೀನ್ ಮಾಡಿಸಿದರೆ ಹಲ್ಲುಗಳ ಮೇಲ್ಪದರು ಸೌಕ್ಳಿ ಬರುತ್ತೆ. ಇಂತಹ ಮನೆಮದ್ದುಗಳನ್ನು ನೀವು ಮಾಡಿ ಎಷ್ಟು ಬೇಗ ನಿಮಿಷದಲ್ಲಿ ನಿಮ್ಮ ಹಲ್ಲುಗಳು ಬೆಳ್ಳಗಾಗತ್ತೆ. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಲೈವ್ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಬ್ರಷ್ಷಿಗೆ ನೋಡಿ ಈ ಪೇಸ್ಟನ್ನು ತಯಾರಿ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ವಾರಕ್ಕೆ ಒಂದು ಸಲ ಈ ಮೆಥಡನ್ನು ಫಾಲೋ ಮಾಡಿದರೆ ಸಾಕು. ನೋಡಿ, ಚೆನ್ನಾಗಿ ಬ್ರಷ್ ಮಾಡಿ. ಈ ರೀತಿ ನೀವು ಪೇಸ್ಟ್ ಯೂಸ್ ಮಾಡೋದೇ ಬೇಡ. ವಾರದಲ್ಲಿ ಒಂದು ಸಲ ಈ ಮೆಥಡನ್ನು ಫಾಲೋ ಮಾಡಿದರೆ ಪೇಸ್ಟ್ ಯೂಸ್ ಮಾಡೋದೇ ಬೇಡ. ಎಷ್ಟೇ ಹಳದಿಯಾಗಿರುವ ಹಲ್ಲುಗಳಿದ್ರೂ ಕೂಡ ತುಂಬ ಚೆನ್ನಾಗಿ ಬೆಳ್ಳಗಾಗುತ್ತೆ. ನಿಮ್ಮ ಹಲ್ಲುಗಳು ಕಬ್ಬಿಣದ ಥರ ಗಟ್ಟಿಯಾಗತ್ತೆ, ಅಷ್ಟು ಚೆನ್ನಾಗೇ ಇದು ಕೆಲಸ ಮಾಡುತ್ತೆ. ಇನ್ನು ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರಿ, ಸಡನ್ ಅಂತ ಹಲ್ಲು ನೋವು ಬರುತ್ತೆ, ರಾತ್ರಿ ಮಲಗಿದಾಗ ಅರ್ಧ ರಾತ್ರಿಗೆ ಹಲ್ಲು ನೋವು ಬಂದುಬಿಡುತ್ತೆ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ತಕ್ಷಣ ನಮಗೆ ಹಲ್ಲು ನೋವು ಸಂಪೂರ್ಣವಾಗಿ ಕಡಿಮೆ ಆಗಬೇಕು, ಅದಕ್ಕೆ ಏನು ಮನೆ ಮದ್ದು ಅಂತ ಕೇಳಿದ್ರಿ. ಹಲ್ಲು ನೋವು ಕಡಿಮೆ ಮಾಡೋಕ್ಕೆ ರಾಮಬಾಣನೇ ಅಂತ ಹೇಳ್ಬೋದು. ಎಷ್ಟು ಬೇಗ ಹಲ್ಲು ನೋವು ಕಡಿಮೆ ಆಗುತ್ತೆ ಅಂದರೆ, ಇವಾಗ ನೀವು ನೋಡ್ತಿದ್ರಲ್ಲ, ಇಲ್ಲಿ ಲವಂಗ ತೊಗೊಂಡಿದ್ದೀವಿ. 1-2 ಲವಂಗವನ್ನು ನೀವು ಚೆನ್ನಾಗಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಲವಂಗ ತೆಗೆದುಕೊಳ್ಳುವಾಗ ಅದರ ಮೊಗ್ಗಿರಬೇಕು ಮೇಲ್ಭಾಗದಲ್ಲಿ. ನೋಡಿ, ಅಂಥ ಲವಂಗವನ್ನೇ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಈ ಲವಂಗವನ್ನು ಟೂತ್ ಪೇನಿಗೆ ಎಕ್ಸಲೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಯೂಸನೆಲ್ ಎನ್ನುವಂಥ ಒಂದು ಕಂಟೆಂಟ್ ಇದೆ. ಅದನ್ನು ನಾವು ನ್ಯಾಚುರಲ್ ಅನೆಸ್ಥೆಟಿಕ್ ಅಂತಲೇ ಹೇಳ್ಬೋದು. ಹಲ್ಲು ನೋವಾಗುತ್ತಲ್ಲ, ಆ ಪ್ಲೇಸಲ್ಲಿರುವಂಥ ನರ್ವ್ಸನ್ನು ನಮ್ ಮಾಡುತ್ತೆ. ಹಾಗಾಗಿ ನಮಗೆ ಹಲ್ಲು ನೋವು ಬೇಗ ಕಡಿಮೆ ಆಗುತ್ತೆ ಮತ್ತು ಅಲ್ಲಿ ಊತ ಬರದಂತೆ ತಡೆಗಟ್ಟುತ್ತೆ. ನೋಡಿ, ಈ ರೀತಿ ನಾವು ನೈಸಾಗಿ ಕುಟ್ಟಿ ಪುಡಿ ಮಾಡಿದ ಮೇಲೆ 1 ಚಿಟಿಕೆ ಪೌಡ್ರನ್ನ ನಾವೇನು ಮಾಡಬೇಕು ಅಂದರೆ, ಒಂದು ಕಾಟನ್ ಇರುತ್ತಲ್ಲ, ಹತ್ತಿ, ನೋಡಿ ಸ್ವಲ್ಪ ಹತ್ತಿಯನ್ನು ಈ ಥರ ತಗೊಳ್ಬೇಕು. ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಮಿಡ್ಲಲ್ಲಿ ಈ ಥರ. ನೋಡಿ, ಇದಕ್ಕೆ 1 ಚಿಟಿಕೆ ನಾವು ಕುಟ್ಟಿಟ್ಕೊಂಡಿದ್ದೀವಲ್ಲ ಆ ಲವಂಗದ ಪುಡಿಯನ್ನು ಮಧ್ಯದಲ್ಲಿ ಈ ಥರ ಇಡಬೇಕು. ಇಟ್ಟು ನೀಟಾಗಿ ನಾವು ಅದನ್ನು ಕ್ಲೋಸ್ ಮಾಡಬೇಕು. ನೋಡಿ, ಈ ರೀತಿ ಒಂದು ಬಾಲ್ ಥರ ಮಾಡ್ಕೊಳ್ಳಿ. ಆ ಲವಂಗದ ಪುಡಿ ಹೊರಗೆ ಬರಬಾರ್ದು. ಈ ಚಿಕ್ಕ ಬಾಲನ್ನು ನಿಮಗೆ ಎಲ್ಲಿ ಹಲ್ಲು ನೋವು ಬರುತ್ತೋ ಆ ಪ್ಲೇಸಿಗೆ ನೀಟಾಗಿ ಅಲ್ಲಿ ಇಟ್ಬಿಡಿ. ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲಿ ಹಲ್ಲು ನೋವು ಬರುತ್ತೋ ಅಲ್ಲಿ ಆ ಹಲ್ಲಿನ ಮೇಲೆ ಇಟ್ಟು ಅದನ್ನು ಕಚ್ಚು ಅಂತ ಹೇಳಬೇಕು. ಅಂದರೆ ಹಲ್ಲು ಅದನ್ನು ಕಚ್ಚಿ ಹಿಡಿಬೇಕು. ಆವಾಗ ಈ ಲವಂಗ ಚೆನ್ನಾಗಿ ನೆನೆಯುತ್ತೆ, ಅದರ ರಸ ಹಲ್ಲಿನ ಮೇಲ್ಪದರ ಮತ್ತು ಆಳಕ್ಕೆ ಹೋಗುತ್ತೆ. ಆವಾಗ ನಿಮಗೆ ಹಲ್ಲು ನೋವು ಬರ್ತಿರುತ್ತಲ್ಲ, ತಕ್ಷಣ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಈ ಲವಂಗ ಕೆಲಸ ಮಾಡುತ್ತೆ. ಲಕ್ಷಾಂತರ ರೂಪಾಯಿ ನಾವು ಹಲ್ಲಿನ ಸಮಸ್ಯೆಗೆ ಖರ್ಚು ಮಾಡ್ತಾ ಇರ್ತೀವಿ. ಏನೇನೋ ರೂಟ್ ಕೆನಲ್ ಮಾಡೋದು, ಫಿಲ್ ಮಾಡಿಸೋದು ಮತ್ತು ಹೊಸ ಹಲ್ಲುಗಳನ್ನು ರೀಪ್ಲೇಸ್ ಮಾಡೋದು ತುಂಬಾ ಖರ್ಚು. ಫ್ರೆಂಡ್ಸ್, ಇವತ್ತೇ ಈ ಮನೆಮದ್ದನ್ನು ಮಾಡಿ ಹಲ್ಲಿನಲ್ಲಿ ಹುಳುಕ ಆಗಿದ್ರೂ ಮತ್ತೆ ಹುಳ ಹಿಡಿಯೋದಿಲ್ಲ. ನಿಮ್ಮ ಹಲ್ಲುಗಳು ಎಷ್ಟೇ ವರ್ಷಗಳಿಂದ ಪಾಚಿ ಕಟ್ಟಿದರೂ ಕೂಡ ಅದೆಲ್ಲ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಹಲ್ಲುಗಳು ಮತ್ತೆ ಫ್ರೆಶ್ ಆಗಿ ಪಳಪಳ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.